20 ಕ್ವಿಂಟಲ್ ಗ್ಯಾರಂಟಿ ಆಗ್ತದೆ, ನಿಮ್ಮ ಶ್ರಮನೂ ಕಮ್ಮಿ ಆಗ್ತದೆ. ಇದರಲ್ಲಿ ಈಗ ಶಿವಣ್ಣವ್ರಿಗೆ 20 ಕ್ವಿಂಟಲ್ ಹತ್ರ ಆಗಿದೆ. ಈ ಥರ ಕೃಷ್ಣಪ್ಪವ್ರಿಗೆ ಎಷ್ಟಾಗಿದೆ ಅಂತ ನಾನು ಕೇಳಿರಲಿಲ್ಲ ಈ ನಂಡೆ. ಯಾಕಂದರೆ ಭತ್ತ ಕೊಯ್ದ ಮೇಲೆ ಅವ್ರಿಗೆ ನಮಗೆ ಒಂದು ಇದಾಗಿರಲಿಲ್ಲ, ಮೀಟ್ ಆಗಿರಲಿಲ್ಲ ಇದರಿಂದ ನಾನು ಏನು ಹೇಳ್ತೀನಿ ಅಂದರೆ, ಕೆಮಿಕಲ್ ಮುಕ್ತ ಆಹಾರ ತಿನ್ನೋಣ, ವಿಷಮುಕ್ತ ಆಹಾರಕ್ಕೆ ನಾವು ಬೆಂಬಲ ಕೊಡೋಣ. ಇವತ್ತು ಇಲ್ಲಿಗೆ ಎಷ್ಟೋ ದೂರದಿಂದ 5 ಕಿಲೋಮೀಟರ್ 10 ಕಿಲೋಮೀಟರ್ದಿಂದ ನೀವು ಬಂದಿದ್ದೀರ. ನನ್ನ ಹೊಟ್ಟೆ ನೋಡೋಕ್ಕೆಲ್ಲ ಬಂದಿರೋದು ನೀವೆಲ್ಲ. ವಿಷಮುಕ್ತ ಆಹಾರ ಇವತ್ತಿನಿಂದ ತಿನ್ನಬೇಕು ಅಂತ ನೀವು ಬಂದಿದ್ದೀರ. ಅದಕ್ಕೆ ನಾವು ತಿನ್ನೋದಲ್ಲ, ದೇಶಕ್ಕೆ ನಾವು ಅನ್ನ ಕೊಡೋರಾಗಿ ವಿಷ ಕೊಡೋದು ಬೇಡ ಅಂತ ನನ್ನ ಅಭಿಪ್ರಾಯ. ಈಗ ನೀವೆಲ್ಲರೂ ಒಂದು 5 ನಿಮಿಷ ಯೋಚನೆ ಮಾಡಿ ಕೇಳ್ಕೊಳ್ಳಿ. ಇದರಲ್ಲಿ ನಾನು ನಮ್ಮ ತೋಟಕ್ಕೆ ಜೀವಾಮೃತ ಬಿಟ್ಟರೆ ಬೇರೆ ಏನು ಬಿಡ್ತೀನಿ, ಬೇರೆ ಥರ ಗೊಬ್ಬರಗಳು ನಾನು ಹಾಕಿಲ್ಲ. ಒಂದು ಸ್ಪ್ರೇ ನಾನು ಮಾಡಿಲ್ಲ ನನ್ನ ತೋಟ. ನೀವು ನೋಡಿ, ಪ್ರತಿಯೊಬ್ಬರು ಪ್ರತಿಯೊಂದು ಗಿಡನೂ ನೋಡಿ. ಇದರಲ್ಲಿ ಯಾವುದಾರ ಒಂದು ಮಿಸ್ಟೇಕ್ ಇದ್ದರೆ ನೀವು ನೋಡಿ, ಸರ್ ಇದರಲ್ಲಿ ಮಿಸ್ಟೇಕ್ ಇದೆ ಅಂತ ಹೇಳಿ ಅದನ್ನು ಸರಿಪಡಿಸ್ಕೊಳ್ಳೋಕೆ ಟ್ರೈ ಮಾಡೋಣ. ಇಂಥವೆಲ್ಲ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ನನ್ನ ನೋಡಿ 10 ಜನ ರೈತರಾಗಲಿ. ಯಾಕಂದರೆ ರೈತ ಅಂದರೆ ಅಂಗಡಿಗೆ ಹೋಗಿ ಉಪ್ಪು ಬಿಟ್ಟರೆ ಬೇರೆ ಏನೋ ತರದಿರೋವನೇ ರೈತ. ಇವತ್ತು ರೈತರು ಯಾಕೆ ಬೆಳೆಗೆ ಹೋಗ್ಬಿಟ್ಟಿದ್ದಾರೆ. ಆ ಯಾಕೆ ಬೆಳೆಯಿಂದ ಯಾವ ರೈತನೂ ಈಗ 99% ನಾವು ಮನೆಗೆ ಕೊಂಡ್ಕೊಂಬರ್ತಾ ಇದ್ದೀವಿ. ಈ 99% ಯಾವತ್ತು ನಾವು ಕೊಂಡ್ಕೊಂಬರ್ತಾ ಇದ್ದೀವೋ, ಈಗ ನಮಗೆ ಬರೋವಂಥ ಲಾಭ ಏನಿದೆ ಹೇಳಿ. ನೀವು ಭತ್ತ ಬೆಳೆದಿದ್ರೆ 25 ಕ್ವಿಂಟಲ್ ಇಲ್ಲ 30 ಕ್ವಿಂಟಲ್ ಬೆಳೆದ್ರೆ 60,000 ರೂಪಾಯಿ ಬರ್ತೀನಿ. 60,000 ರೂಪಾಯಿದಲ್ಲಿ ಮನೆಗೆ ನೀವು ಸಾಮಾನು ತಂದಿರೋದೆ 50,000 ರೂಪಾಯಿ ತಂದ್ಕೊಂಡ್ರೆ ನಿಮ್ಗೆ ಏನು ಉಳಿತು? ಒಂದು ವರ್ಷಕ್ಕೆ ಎಷ್ಟು ಸಾಮಾನು ಬೇಕು ನಿಮ್ಮ ಮನೆಗೆ? ಇವೆಲ್ಲ ಲೆಕ್ಕ ಹಾಕ್ರಿ. ಉಪ್ಪಿಂದ ಹಿಡಿದು ನಾವು ಒಂದು ಮಸಾಲ ಐಟಮ್ ಇಂದ ಹಿಡಿದು ಎಲ್ಲ ನಾವು ಅಂಗಡಿಯಿಂದ ತರ್ತಾ ಇದ್ದೀವಿ. ಯಾರು ಯಾಕೆ ಬೆಳೆ ಬಿಟ್ಟರೆ